ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಕಸಬಾ ಹೋಬಳಿಯ ಕದ್ರಿಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 43ರಲ್ಲಿ ಸೈನಿಕ ಹಾಗೂ ಮಾಜಿ ಸೈನಿಕರಿಗೆ ನಿವೇಶನಗಳನ್ನು ಕಲ್ಪಿಸಲು ಮೀಸಲಿಟ್ಟಿರುವ ಸುಮಾರು 2 ಎಕರೆ 20 ಗುಂಟೆ ಜಮೀನಿಗೆ ಶೀಘ್ರದಲ್ಲೇ ತಾಂತ್ರಿಕ ಅನುಮೋದನೆ ನೀಡಬೇಕು ಅಂತ ಮಾಜಿ ಸೈನಿಕರು ನಗರಸಭೆ ಕಚೇರಿ ಮುಂದೆ ಆಗ್ರಹಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನದೀಂ ಪಾಷಾ ಅವರು ಮಾತನಾಡಿ, ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಮಂಜೂರಾತಿ ನೀಡಿ ಆದೇಶ ಹೊರಡಿಸಿದ್ರು ಸಹ ಇಲ್ಲಿನ ಅಧಿಕಾರಿಗಳು ತಾಂತ್ರಿಕ ಅನುಮೋದನೆ ನೀಡದೆ ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ. ಶೀಘ್ರದಲ್ಲೇ ನಗರಸಭೆ ವತಿಯಿಂದ ತಾಂತ್ರಿಕ ಅನುಮೋದನೆ ನೀಡದೇ ಇದ್ರೆ ನಗರಸಭೆ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸುತ್ತೇವೆ ಅಂತ ಎಚ್ಚರಿಕೆ ನೀಡಿ ಸಮಸ್ಯೆಯ ಬಗ್ಗೆ ವಿವರಿಸಿದ್ರು. ವರದಿ ಸೈಯದ್ ಫಯಾಜ್, ಮುಳಬಾಗಿಲು. ನಾನು ಎಕ್ಸ್ ಸರ್ವಿಸ್ ಮ್ಯಾನ್ ಟ್ರಸ್ಟ್ ಕಾರ್ಯದರ್ಶಿ ನದೀಂ ಪಾಷಾ ಅಂತ. ನಮಗೆ ಡಿ.ಸಿ ಸಾಹೇಬರು ಮತ್ತು ತಹಸೀಲ್ದಾರ್ ಮೇಡಮ್ ಅವರು ನಿವೇಶನಗಳನ್ನು ಮಂಜೂರು ಮಾಡಿ ಡಿ.ಸಿ ಸಾಹೇಬರು ಆದೇಶ ಮಾಡ್ತಾರೆ. ನಗರಸಭೆ ಆಯುಕ್ತರ ಹೆಸರಿಗೆ ಪಾಣಿ ಎಲ್ಲ ಆಗಿದೆ. ಅದನ್ನು ಕದ್ರಿಪುರ ಸರ್ವೆ ನಂಬರ್ 43ರಲ್ಲಿ 27 ಜನ ಮಾಜಿ ಸೈನಿಕರಿಗೆ ಅಲಾಟ್ ಮಾಡಬೇಕು ಅಂದ್ಬಿಟ್ಟು ಡಿ.ಸಿ ಕಡೆಯಿಂದ ಆರ್ಡರ್ ಆಗಿದೆ. ಪಾಣಿಯಲ್ಲಿ ಕೂಡ ಬಂದಿದೆ. ಡಿ.ಸಿ ಇವರು ಕಮಿಷನರ್ ಸಾಹೇಬ್ರ ಹೆಸರಿಗೆ ಪಾಣಿ ಆಗಿದೆ. ನಗರ ಈ ಗ್ರಾಮಾಂತರ ಯೋಜನೆ ಅಡಿಯಿಂದ ಅಲ್ಲಿಂದಾನು ಸರ್ವೆ ಸ್ಕೆಚ್ ಮಾಡಿ ಅವರು ನಿವೇಶನಗಳು ವಿಂಗಡಿಸಿ ಇವ್ರು ಕಳಿಸಿದ್ದಾರೆ. ಕಳಿಸಿ ಸುಮಾರು 6 ತಿಂಗಳ ಮೇಲೆ ಆಗಿದೆ. ಇವ್ರು ಬರೀ ಅಲಾಟ್ ಮಾಡ್ಬೇಕು. ನಮ್ಗೆ ಡೆವಲಪ್ ಯಾವಾಗಾದ್ರೂ ಮಾಡ್ಲಿ, ಅಲಾಟ್ ಮಾಡಿ ಹಕ್ಕುಪತ್ರ ಕೊಡ್ಬೇಕು. ಸುಮಾರು ನಾವು 6 ತಿಂಗಳಿಂದ ಓಡಾಡ್ತಾ ಇದೀವಿ. ಬಂದ್ರೆ ರೆಡ್ಡಿ ಮೇಲೆ ಅವ್ರು ಹೇಳ್ತಾರೆ, ಸರ್ ಫೈಲ್ ರೆಡಿ ಮಾಡ್ತಾ ಇದ್ದಾರೆ, ರೆಡಿ ಮಾಡಿದ ತಕ್ಷಣ ನಾವು ಸಿಗ್ನೇಚರ್ ಆಗಿ ಅಪ್ರೂವಲ್ ಮಾಡಿ ನಿಮ್ಗೆ ಹಕ್ಕುಪತ್ರ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ರೆಡ್ಡಿ ಸರ್ ಸಿಕ್ಕಿದಾಗ ನಾನು ಎಲ್ಲ ಪುಟಪ್ ಮಾಡಿದೀನಿ, ಕಮಿಷನರ್ ಸಾಹೇಬರು ಸೈನ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಎಲ್ಲ ಅವ್ರವ್ರ ಕೆಲಸದಲ್ಲಿ ಇದೀವಿ, ಎಲ್ಲ ವಿಡಿಯೋಸ್ ಇದ್ದಾರೆ. ಇದರಲ್ಲಿ 2-3 ವಿಡಿಯೋಸ್ ಇವ್ರು ಕೂಡ ತೀರ್ಕೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ಸುಮಾರು ಇದು ಹೋರಾಟ ಬಂದು ಒಂದು 10 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಈ ತಹಸೀಲ್ದಾರ್ ಮೇಡಮ್ರು, ಡಿ.ಸಿ ಸಾಹೇಬರು ಪಾಪ ಮಾಡಿಕೊಟ್ಟಿದ್ದಾರೆ. ಆದ್ರೆ ಇವ್ರು ಮಾಡ್ಕೊಡಕ್ಕೆ ತುಂಬಾ ಕಷ್ಟ ಆಗಿದೆ. ಇದುವರೆಗೂ ನಮ್ಗೆ ಅಲಾಟ್ ಮಾಡಿಲ್ಲ. ಯಾವತ್ತು ಬಂದ್ರು ನಿಮ್ ಕೆಲಸ ಆಗತ್ತಪ್ಪ, ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿನಃ ಮಾಡ್ಕೊಡ್ತಾನೆ ಇಲ್ಲ. ಒಬ್ರ ಮೇಲೆ ಒಬ್ರು ಹೇಳ್ತಾ ಇದ್ದಾರೆ. ಒಂದು ಫೈಲ್ ಒಂದ್ ಕಡೆಯಿಂದ ಇನ್ನೊಬ್ರ ಹತ್ರ ಹೋಗ್ಬೇಕಂದ್ರೆ 3 ತಿಂಗಳು ಸಮಯ ಬೇಕು ಇವ್ರಿಗೆ. ಕೇಳಿದ್ರೆ ಏನೋ ಒಂದು ಕಾರಣ ಹೇಳ್ತಾರೆ, ಬಂದಾಗ ಸಿಗಲ್ಲ. ಡಿ.ಸಿ ಸಾಹೇಬ್ರು ಮಂಜೂರು ಮಾಡಿ ಆದೇಶ ಕೊಟ್ರು ಇದುವರೆಗೂ ನಮ್ಗೆ ಮಂಜೂರಾತಿ ಮಾಡೇ ಇಲ್ಲ. ಇವರು ಹಕ್ಕುಪತ್ರ ಇದುವರೆಗೂ ವಿತರಣೆ ಮಾಡಿಲ್ಲ. ಸುಮಾರು 3 ತಿಂಗಳಿಂದ ಇದೇ ಓಡಾಟನೇ ಮಾಡ್ತಾ ಇದೀವಿ ನಾವು. ಬಂದು ಕೇಳಿದಾಗ ಅದೇ ಮಾತು ಹೇಳ್ತಾರೆ, ಸರ್ ನಾಳೆ ಅಲಾಟ್ ಮಾಡ್ಬಿಡ್ತೀವಿ, ನಾಳೆ ಕೊಟ್ಬಿಡ್ತೀವಿ ನಾವು ಅಂತ. ಒಬ್ರ ಮೇಲೆ ಒಬ್ರು ಹೇಳ್ಕೊಂಡೇ ಇದಾರೆ ವಿನ ಇದುವರೆಗೂ ಮಾಡಿಲ್ಲ. ನಾವೀಗ 2 ದಿನ ಅವ್ರ ಕಾಲಾವಕಾಶ ಕೊಡ್ತೀವಿ. ಅವ್ರು ಮಾಡಿಕೊಟ್ಟಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇವ್ರು ತಿಳಿಸಿ ಅಪ್ಲಿಕೇಶನ್ ಕೊಟ್ಟು ನಾವು ಮುಂದೆ ಧರಣಿ ಇಲ್ಲೇ ಕೂತ್ಕೊಡ್ತೀವಿ. ಡಿ.ಸಿ ಸಾಹೇಬರು ಬಂದು ಇಲ್ಲಿ ಎಲ್ಲ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋವರೆಗೂ ನಾವು ಬಿಡಲ್ಲ. ಈಗ 2 ದಿನ ಕಾಲಾವಕಾಶ ಮಾತ್ರ ನಾವು ಕೊಡಕ್ಕೆ ಒಪ್ಕೊಂಡಿದೀವಿ. ಎಲ್ಲರೂ ತೀರ್ಮಾನ ಮಾಡಿದೀವಿ. ಅದ್ರ ಒಳಗಡೆ ಏನಾದ್ರು ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾವು ಇಲ್ಲೇ ಉಗ್ರ ಹೋರಾಟ ಮಾಡ್ತೀವಿ. ಜೈ ಹಿಂದ್. ಎಲ್ಲ ಏಜೆಡ್, ಕೆಲವರೆಲ್ಲ ಯುದ್ಧಗಳಲ್ಲಿ ಭಾಗವಹಿಸಿ 71 ವಾರಲ್ಲಿ 2 ಅಟೆಂಡ್ ಮಾಡಿದ್ದಾರೆ. ಇವರು ಗಟ್ಟಪ್ಪ ಸಾರು, ಇವ್ರು 3 ಯುದ್ಧ ಅಟೆಂಡ್ ಮಾಡಿದ್ದಾರೆ. ಕಾರ್ಗಿಲ್ ಅಲ್ಲಿ ಒಂದು 7-8 ಜನ ನಮ್ಮ ತಾಲೂಕಿಂದ ಪ್ರತಿನಿಧಿಸಿ ವಾರಲ್ಲಿ ಅಟೆಂಡ್ ಮಾಡಿದ್ದಾರೆ. ಕೆಲವರೆಲ್ಲ ಎಲ್ಲೆಲ್ಲೋ ಆಪರೇಷನ್ಸ್ ಅಲ್ಲೆಲ್ಲ ಅಟೆಂಡ್ ಮಾಡಿದೀವಿ. ಇದು ಲಾಸ್ಟ್ ಸ್ಟೇಜ್ ಬಂದಿದೀವಿ, ಸಾಯೋ ಸ್ಟೇಜು. ಸರ್ಕಾರ ಆದೇಶ ಮಾಡಿದ್ರು ಇದುವರೆಗೂ ಇವರು ಮಂಜೂರು ಮಾಡಕ್ಕೆ ಏನೋ ತೊಂದರೆ ಆಗ್ತಾ ಇದೆ. ಇವ್ರ ಕೈಯಿಂದ ಕೊಟ್ಟಂಗಿದೆ ಏನೋ. ಬರೀ ಎಲ್ಲ ಅಲರ್ಟ್ ಆಗಿದೆ, ಇದುವರೆಗೂ ಮಂಜೂರು ಮಾಡ್ತಾ ಇಲ್ಲ ಇವರು. ಇವಾಗ ನಾವಿಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಆಫೀಸಿಂದ ಸ್ಟಾಫ್ ಯಾರು ಬಂದು ಒಬ್ರು ಸೌಜನ್ಯಕ್ಕಾದ್ರೂ ಒಂದು ಮಾತಾಡ್ತಾ ಇಲ್ಲ. ಇದೇ ಇಲ್ಲಿನ ಒಂದು ಇದಿರೋದು, ಗೌರವ ಸಲ್ಲಿಸ್ತಂತ ಇವ್ರೆ. ನಾವು ಇಟ್ಕೊಂಡೇ ಈ ಮುನ್ಸಿಪಲ್ ಹಿಂಗ್ ಆಗಿರೋದು ಅಂತ ನಾವ್ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನೋಡಿ, ನಾವ್ ಇಷ್ಟು ಜನ ಯೋಧರು ಸರ್ವಿಸ್ ಮಾಡಿ 20 ವರ್ಷ ಸರ್ವಿಸ್ ಮಾಡಿ 25 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀವಿ. ಈವರೆಗೂ ಮುನ್ಸಿಪಲ್ ಆಫೀಸ್ ಅಲ್ಲೆಲ್ಲ ಕೂತಿದ್ದಾರೆ. ಒಬ್ಬರಾದ್ರೂ ಇನ್ಚಾರ್ಜ್ ಇರೋರಾದ್ರೂ ಅಷ್ಟ್ರಲ್ಲಿ ಬಂದು ಏನಪ್ಪ ನಿಮ್ ಸೌಜನ್ಯಕ್ಕಾದ್ರೂ ಒಂದು ಮಾತಾಡಿಲ್ಲ. ಅಲ್ಲಿಗೆ ಅವರಲ್ಲಿ ಎಷ್ಟು ಇದಿರ್ಬೇಕು ಅಂತ ಮನೋಭಾವ ಇದೆ ಅಂತ ನೋಡಿ. ದೇಶಕ್ಕಾಗಿ ಅವ್ರಿಗೆ ಎಷ್ಟು ಮನೋಭಾವ, ಸ್ವಾರ್ಥಿ ಮನೋಭಾವ ಅವ್ರ ಹತ್ರ, ದೇಶದ ಮನೋಭಾವ ಇಲ್ಲ. ಇದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಸರ್. ಯಾರಾದ್ರೂ ಬಂದಿದ್ದಾರೆ, ನೀವು ಮಾಧ್ಯಮ ನೋಡ್ತಾ ಇದ್ದೀರಿ, ಯಾರಾದ್ರೂ ಒಬ್ರಾದ್ರೂ ಬಂದಿದ್ದಾರ? ಇವಾಗ ಕಮಿಷನರ್ ಇನ್ಚಾರ್ಜ್ ಯಾರಾದ್ರೂ ಇರ್ತಾರಲ್ಲ, ಅವರಾದ್ರೂ ಬಂದು ಮಾತಾಡ್ಬೋದಲ್ಲ. ಮಾತಾಡ್ಬೋದು ಸರ್.